Good morning, students. Last class, we were discussing questions on solid state. Today, I am starting a new chapter, chemical kinetics. Notes ಎಲ್ಲ ಪಕ್ಕದಲ್ಲೇ ಒಂದು ನೋಟ್ಬುಕ್ ಇಟ್ಕೊಳ್ಳಿ, ಪೆನ್ನು ಪೆನ್ಸಿಲು ರೆಡಿ ಆಗಿರಿ. ನೋ ಕ್ಯಾಲ್ಕುಲೇಟರ್ ಪ್ಲೀಸ್. ಅಟೆನ್ಷನ್ ಎಲ್ಲ ಇಲ್ಲೇ ಇರಲಿ. ಫಾರ್ 1.5 hours, be attentive. Exactly at 10:25 or 10:25 I'm going to end the class. Till then, you should be very patient, attentive, and hear to what I say. Now, see, instructions remain the same. I don't give any synopsis because that will be a waste of time. ಪ್ರತಿ ಕ್ವಶನ್ನು ಡಿಸ್ಕಸ್ ಮಾಡುವಾಗ ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ತೀನಿ. ಯಾಕೆ ಪರ್ಟಿಕ್ಯುಲರ್ ಆನ್ಸರ್ ಆಪ್ಷನ್ ಕರೆಕ್ಟ್ ಇದರಲ್ಲಿ, ಇದೇ ಕ್ವಶನ್ ಯಾವ ರೀತಿ ಕೇಳ್ಬೋದು, ವಾಟ್ ಇಸ್ ದ ಆಲ್ಟರ್ನೇಟಿವ್ ವೇ ಆಫ್ ಆಸ್ಕಿಂಗ್ ದ ಸೇಮ್ ಕ್ವಶನ್, ಇದನ್ನೆಲ್ಲ ಹೇಳ್ತೀನಿ. ಯಾವ ಫಾರ್ಮುಲಾ ಜ್ಞಾಪಕ ಇಟ್ಕೋಬೇಕು, ವಾಟ್ ಪಾಯಿಂಟ್ಸ್ ಯು ಮಸ್ಟ್ ಅಬ್ಸರ್ವ್ ಇನ್ ದ ಕ್ವಶನ್, ಅವೆಲ್ಲ ಹೇಳ್ತೀನಿ. ಅದನ್ನೆಲ್ಲ ಬ್ರೀಫ್ ಆಗಿ ಅಲ್ಲೇನೆ ಬರ್ಕೋಬೇಕು. ನಿಮ್ಮ ನೋಟ್ಸಲ್ಲಿ ಸಾಮಾನ್ಯವಾಗಿ ವಿ ಎಕ್ಸ್ಪೆಕ್ಟ್ ಲೈಕ್ ದಿಸ್. ಕ್ವಶನ್ ನಂಬರ್ 1 ಅಂತ ಹಾಕ್ಬಿಡ್ಬೇಕು. ಆ ಕ್ವಶನ್ ನಂಬರ್ 1ನಲ್ಲಿ ಫಸ್ಟು ನಾವು ವರ್ಕೌಟ್ ಮಾಡ್ತೀವಿ. ಯಾವ ಫಾರ್ಮುಲಾ ಉಪಯೋಗಿಸ್ತೇವೆ ಅದನ್ನೇ ಅಲ್ಲೇ ಬರ್ಕೋಬೇಕು. ಕ್ವಶನ್ ನಂಬರ್ 1 ಮುಗಿದ ಮೇಲೆ ಒಂದು ಲೈನ್ ಎಳೆದ್ಬಿಟ್ಟು ಆಮೇಲೆ ಕ್ವಶನ್ ನಂಬರ್ 2, ಹಾಗೆ ಕ್ವಶನ್ ನಂಬರ್ 2ಗೆ ಸಂಬಂಧಪಟ್ಟಿದ್ದೆಲ್ಲ ರಿಲೇಟೆಡ್ ಇನ್ಫಾರ್ಮೇಶನ್ಸ್ ಅಲ್ಲೇ ಇರಬೇಕು. ಓಕೆ, ವಿ ಶಲ್ ಸ್ಟಾರ್ಟ್. ಕ್ವಶನ್ ನಂಬರ್ 1 ಈಸ್ ಆಲ್ರೆಡಿ ಡಿಸ್ಪ್ಲೇಡ್. ಓದ್ಕೊಡಿ ನಿಧಾನಕ್ಕೆ. ಅಲ್ಲೊಂದು ಸ್ಮಾಲ್ ಕರೆಕ್ಷನ್ ಇದೆ. ಸಬ್ಸ್ಟೆನ್ಸ್ ಎ decomposes in solution following first order kinetics ಅನ್ನೋದನ್ನ ಇಲ್ಲಿ ಸೇರಿಸ್ಕೊಳ್ಳಿ. ಅದೊಂದು ಬಿಟ್ಟೋಗ್ಬಿಟ್ಟಿದೆ ಇಲ್ಲಿ. Following first order kinetics, flask 1 contains 1 liter of 1 molar solution of A. Flask 2 contains 100 ml of 0.6 molar solution of A. After 8 hours, ಇದನ್ನು ಗಮನಿಸಬೇಕು. After 8 hours, the concentration of A in the flask 1 becomes 0.25 molar. What will be the time for the concentration of A in flask 2 to become 0.3 molar? Answer is in hours. ಈ ಕ್ವಶನ್ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತಷ್ಟೇ. ಇಟ್ ಇಸ್ ವೆರಿ ಸಿಂಪಲ್. ನೀವು ಕೆಮಿಕಲ್ ಕೈನೆಟಿಕ್ಸ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಫಾಲೋ ಮಾಡಬೇಕಾಗಿರೋದು what is the order of the reaction. First order. ನೋಡು, flask 1 contains 1 liter of 1 molar solution, ಆಯ್ತಾ, of A. Flask 2 also contains A. Remember, same reactant, but started with different concentrations. ಅದೇ reaction we have done it 2 times, changing the initial concentration. ಮೊದಲು 1 molar ಇತ್ತು, ಎರಡನೇ ಟ್ರಯಲ್ ಅಲ್ಲಿ 0.6 molar ಇದೆ. ಎರಡು ಸೇಮ್ ರಿಯಾಕ್ಷನ್, ಆದ್ರೆ ಏನು ವ್ಯತ್ಯಾಸ ಏನು? ಫಸ್ಟ್ ಟ್ರಯಲ್ ಅಲ್ಲಿ we have started with 1 molar solution. ಸೆಕೆಂಡ್ ಟ್ರಯಲ್ ಅಲ್ಲಿ 0.6 molar solution. ನೋಡು, after 8 hours, the concentration of A in the flask 1 becomes 0.25. ನಿಮಗೆ ಗೊತ್ತಿದೆ, concentration of a reactant decreases in the reaction. ನೋಡಪ್ಪ, ಫಸ್ಟ್ ಟ್ರಯಲ್ ಅಲ್ಲಿ 1 molar ಇದ್ದಿದ್ದು ಎಷ್ಟಪ್ಪ ಆಗಿದೆ? 0.25 molar. 1 ಇದ್ದಿದ್ದು 0.5 ಆಗ್ಬೇಕಾದ್ರೆ, ಅರ್ಧದಷ್ಟು ರಿಯಾಕ್ಟ್ ಆಗ್ಬೇಕಾದ್ರೆ 1 ಹಾಫ್ ಲೈಫ್ ಬೇಕು. 0.25 ಅದರ ಅರ್ಧ ಅಂದ್ರೆ 0.25 ಆಗ್ಬೇಕಾದ್ರೆ 2 ಹಾಫ್ ಲೈಫ್ಸ್ ಬೇಕು. 1 becomes 0.5 in 1 half life. 0.5 becomes 0.25 in another half life. So the total half lives required is 2. 1 ಇದ್ದಿದ್ದು 0.25 ಆಗ್ಬೇಕಾದ್ರೆ 2 ಹಾಫ್ ಲೈಫ್ ಬೇಕು.
that is given as 8 hours. Therefore, T half equals 4 hours. ಅದನ್ನು ಫಸ್ಟ್ ಕಂಡುಹಿಡ್ಕೊಂಡ್ಬಿಡ್ಬೇಕು. ಅವ್ರು ಹೇಳ್ತಾರೆ ವಾಟ್ ವಿಲ್ ಬಿ ದ, ಈಗ ಸೆಕೆಂಡ್ ಟ್ರಯಲ್ ಹೋಗಿ ಸೆಕೆಂಡ್ ಟ್ರಯಲ್ ನಲ್ಲಿ ಇನಿಷಿಯಲ್ ಕಾನ್ಸಂಟ್ರೇಷನ್ ಎಷ್ಟಿದೆ? 0.6 ಇದೆ. 0.6 ಇದ್ದಿದ್ದು ಎಷ್ಟು ಆಗಬೇಕು ಅಂತ ಕೇಳಿದ್ದಾರೆ? 0.3 ಅಲ್ವಾ? 0.6 ಇದ್ದಿದ್ದು 0.3 ಆಗಬೇಕು. ಅಂದ್ರೆ ಅದರ ಅರ್ಧದಷ್ಟು ರಿಯಾಕ್ಟ್ ಆಗಬೇಕು. ಅಂದ್ರೆ 1/2 ಲೈಫ್ ಬೇಕು. Very important characteristic of first order reaction is half-life does not depend upon the initial concentration of the reactant. ಮೊದಲನೇ ಟ್ರಯಲ್ ಅಲ್ಲಿ ಇನಿಷಿಯಲ್ ಕಾನ್ಸಂಟ್ರೇಷನ್ ಎಷ್ಟಿತ್ತು? 1 ಮೋಲಾರ್. ಎರಡನೇ ಟ್ರಯಲ್ ಅಲ್ಲಿ ಇನಿಷಿಯಲ್ ಕಾನ್ಸಂಟ್ರೇಷನ್ ಎಷ್ಟಿತ್ತು? 0.6 ಮೋಲಾರ್. T half of a first order reaction do not depend upon the initial concentration of the reactant. ಇದನ್ನ ಕ್ಲಾಸ್ ಅಲ್ಲಿ ಓದಿದ್ರಿ. ಇನಿಷಿಯಲ್ ಕಾನ್ಸಂಟ್ರೇಷನ್ ಎಷ್ಟು ಬೇಕಾರೋ ಇರಲಿ, ಹಾಫ್ ಲೈಫ್ ರಿಮೈನ್ಸ್ ದ ಸೇಮ್ ಫಾರ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್. ಇಲ್ಲಿ ಹಾಫ್ ಲೈಫ್ ಎಷ್ಟು ಬೇಕಾಗಿದೆಯಪ್ಪ? 4 hours. ಇಲ್ಲೂ ಕೂಡ 4 hours because half life does not depend upon the, ಈ 1 molar ಇಂದ ನಾವು ಸ್ಟಾರ್ಟ್ ಮಾಡಿ 0.6 molar ಇಂದ ನಾವು ಸ್ಟಾರ್ಟ್ ಮಾಡಿ half life will be same, that is 4 hours. Answer C is correct. Next question. ಈಗ ಎರಡನೇ ಕ್ವಶನ್ ಇದೆ, ಸ್ವಲ್ಪ ಸರಿಯಾಗಿ ಓದ್ಕೊಳ್ಳಿ. ಕ್ಯಾಲ್ಕುಲೇಟ್ ದ ಆರ್ಡರ್ ಫಾರ್ ಎ ಗಿವ್ಸ್ ಪ್ರಾಡಕ್ಟ್ಸ್. ಇದು ರಿಯಾಕ್ಷನ್, ಗಮನ ಇರಲಿ. ಫ್ರಮ್ ದ ಫಾಲೋಯಿಂಗ್ ಡೇಟಾ. ನೋಡಪ್ಪ, ಈ ತರ ಕ್ವಶನ್ ಸಾಮಾನ್ಯವಾಗಿ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಇಲ್ಲಿ ಕಾನ್ಸಂಟ್ರೇಷನ್ ಆಫ್ ಎ ಕೊಟ್ಟಿದ್ದಾರೆ. ಫಸ್ಟ್ ಟ್ರಯಲ್ ಅಲ್ಲಿ 3 × 10⁻³ ಸೆಕೆಂಡ್ ಟ್ರಯಲ್ ಅಲ್ಲಿ 6 × 10⁻³ ಥರ್ಡ್ ಟ್ರಯಲ್ ಅಲ್ಲಿ 12 × 10⁻³ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ನ ಜಾಸ್ತಿ ಮಾಡ್ತಾ ಇದ್ದಾರೆ. 3 ಇತ್ತು, 6 ಆಯ್ತು, 12 ಆಯ್ತು. ನಿಮಗೆ ಗೊತ್ತಿದೆ, ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಜಾಸ್ತಿ ಮಾಡಿದ್ರೆ ರೇಟ್ ಆಫ್ ದಿ ರಿಯಾಕ್ಷನ್ ಜಾಸ್ತಿ ಆಗಬೇಕು. ಆದ್ರೆ ಇಲ್ಲೇ ಆಗೋ ಕಡಿಮೆ ಆಗ್ತಾ ಇದೆ. 10⁻⁻⁴ ಇದ್ದಿದ್ದು 10⁻⁻⁵ ಆಗ್ತಾ ಇದೆ. 5 × 10⁻⁻⁵ ಇದ್ದಿದ್ದು 2.5 × 10⁻⁻⁹. ಅಂದ್ರೆ ನೀವೇನು ಅಬ್ಸರ್ವ್ ಮಾಡ್ತಾ ಇದ್ದೀರಿ ಅಂದ್ರೆ, ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಜಾಸ್ತಿ ಆದರೆ ರೇಟು ಜಾಸ್ತಿ ಆಗುತ್ತೆ. 99% ರಿಯಾಕ್ಷನ್. ಇಲ್ಲಿ ಕೊಟ್ಟಿರೋ ರಿಯಾಕ್ಷನ್ ಅಲ್ಲಿ ಯಾಕೋ ಸ್ವಲ್ಪ ವ್ಯತ್ಯಾಸ ಆಗ್ತಿದೆ. ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿದಷ್ಟು ಸ್ಪೀಡ್ ಕಡಿಮೆ ಆಗ್ತಾ ಇದೆ. ತಕ್ಷಣ ತಿಳ್ಕೋಬೇಕು, ಆರ್ಡರ್ ಆಫ್ ದಿ ರಿಯಾಕ್ಷನ್ ಈಸ್ ನೆಗೆಟಿವ್. ಆದ್ರಿಂದ ಆಪ್ಷನ್ ಎ, ಆಪ್ಷನ್ ಡಿ ಎಲಿಮಿನೇಟ್ ಮಾಡಿಬಿಡ್ಬೇಕು. ಅದನ್ನ ಅಬ್ಸರ್ವ್ ಮಾಡಬೇಕು. ನೀವೆಷ್ಟು ತಾಳ್ಮೆಯಿಂದ ಎಕ್ಸಾಮ್ ಹಾಲಲ್ಲಿ ಇಂಥದನ್ನೆಲ್ಲ ಅಬ್ಸರ್ವ್ ಮಾಡ್ತೀರಿ ಅನ್ನೋದು ಬಹಳ ಮುಖ್ಯವಾದ್ದು. ಆಯ್ತಾ? ಈಗ ನೋಡು, ಈಗ ಏನ್ ಕೇಳಿದಾರಪ್ಪ? ಕ್ಯಾಲ್ಕುಲೇಟ್ ದ ಆರ್ಡರ್ ಆಫ್ ದಿ ರಿಯಾಕ್ಷನ್. ಆರ್ಡರ್ ಕಂಡುಹಿಡಿಬೇಕಾದ್ರೆ ರೇಟ್ ಲಾ ಬರೀಬೇಕು. ನಾನೀಗ ರೇಟ್ ಲಾ ಬರೀತೀನಿ. R equals K into reactant ಯಾವುದು? A ಸ್ಕ್ವೇರ್ ಬ್ರಾಕೆಟ್ A ರೈಸ್ ಟು ದಿ ಪವರ್ ಆಫ್ ಎಷ್ಟು ಅಂತ ನಂಗೆ ಗೊತ್ತಿಲ್ಲ, N. ಅದೇನೆ ಆರ್ಡರ್ ಆಫ್ ದಿ ರಿಯಾಕ್ಷನ್. ಈಗ ನಾನು ಎಗೆ ಒಂದು ವ್ಯಾಲ್ಯೂ ಕೊಡ್ತೀನಪ್ಪ. ಇದು
ಎ ಜಾಗಕ್ಕೆ ಎಷ್ಟು ಬರೀತೀನಿ 3 ಇಂಟು 10 ಟು ದಿ ಪವರ್ ಆಫ್ -3 ಅಂತ ಬರೀತೀನಿ. ಹಾಗೆ ಆರ್ಗೆ ಎಷ್ಟು ಬರೀಬೇಕು 10 ಟು ದಿ ಪವರ್ ಆಫ್ -4 ಬರೀಬೇಕು. ಇದು 3k ಇಂಟು 3 ಇಂಟು 10 ಟು ದಿ ಪವರ್ ಆಫ್ -3 ರೈಸ್ ಟು ದಿ ಪವರ್ ಆಫ್ n. ಆಯ್ತಾ? ಆಮೇಲೆ ಆರ್ಗೆ ಇನ್ನೊಂದು ವ್ಯಾಲ್ಯೂ ಕೊಡ್ತೀನಿ. ಯಾವುದು ಎಗೆ 6 ಇಂಟು 10 ಟು ದಿ ಪವರ್ ಆಫ್ -3 ರೈಸ್ ಟು ದಿ ಪವರ್ ಆಫ್ n. ಆಯ್ತಾ? ಆಗ ನಾನು ಆರ್ ಜಾಗದಲ್ಲಿ ಎಷ್ಟು ಬರೀಬೇಕು ಸಾರಿ ಇದು ಕಾನ್ಸಂಟ್ರೇಷನ್ ಜಾಗದಲ್ಲಿ ಕಾನ್ಸಂಟ್ರೇಷನ್ ಹಾಕೊಂಡಿದ್ದೀನಿ. ರೇಟ್ 5 ಇಂಟು 10 ಟು ದಿ ಪವರ್ ಆಫ್ -5. ಏನು ಕನ್ಫ್ಯೂಷನ್ ಇಲ್ವಾ? 10 ಟು ದಿ ಪವರ್ ಆಫ್ -4 ಹಾಕೊಂಡಾಗ ಎ ಇಷ್ಟಿರಬೇಕು, 5 ಇಂಟು 10 ಟು ದಿ ಪವರ್ ಆಫ್ -5 ಹಾಕಿದಾಗ ಇಷ್ಟಿರಬೇಕು. ನಮ್ಗೆ ಇಷ್ಟೇ ಸಾಕು. ಈಗ ಡಿವೈಡ್ ಮಾಡಬೇಡ. 10 ಟು ದಿ ಪವರ್ ಆಫ್ -4 ಡಿವೈಡೆಡ್ ಬೈ 5 ಇಂಟು 10 ಟು ದಿ ಪವರ್ ಆಫ್ -5. ಕೆ ಕ್ಯಾನ್ಸಲ್ ಆಗುತ್ತೆ. ಆಯ್ತಾ? 3 ಇಂಟು 10 ಟು ದಿ ಪವರ್ ಆಫ್ -3 divided by 6 into 10 to the power of -3 whole raised to the power of n. 10 to the power of -4, 10 to the power of -5 cancel or rest ಬರುತ್ತೆ. 10 to the power of -1. 10 to the power of -1 numerator transfer ಮಾಡಿದ್ರೆ 10 ಆಗುತ್ತೆ. 10 over 5 2 ಆಯ್ತು equals 3 2s are 6 cancel ಮಾಡು. 1 over 2 to the power of n ಅಂದ್ರು ಒಂದೇ, 1 over 2 to the power of n ಅಂದ್ರು ಒಂದೇ, 2 to the power of -n ಅಂದ್ರು ಒಂದೇ. So it is 2 to the power of -n. ಎರಡರಲ್ಲೂ ಬೇಸ್ ಸೇಮ್ ಇದೆ. -n equals 1. Therefore n equals -1. Order of the reaction is -1. ನೀವೇ ಒಂದ್ಸಲಿ ನಾ ಮಾಡಿದ್ದನ್ನ ಸರಿಯಾಗಿ ನೋಡ್ಕೊಡಿ. ನಾ ಏನ್ ಮಾಡಿದೆ, ಇಂಥ ಪ್ರಾಬ್ಲಮ್ಸ್ ಅಲ್ಲಿ ರೇಟ್ ಲಾ ಬರೀಬೇಕು. ರೇಟ್ ಲಾ equals R equals K into reactant is A raised to the power of ಗೊತ್ತಿಲ್ಲ n ಅಂತ ಇಟ್ಕೋಬೇಕು. R ಗೆ ಬೇಕಾದಷ್ಟು ಬೆಲೆಗಳು ಕೊಟ್ಟಿರ್ತಾರೆ. ಯಾವ್ದಾರ ಎರಡು ವ್ಯಾಲ್ಯೂ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಬಿಟ್ರೆ ಸಾಕು. ನೀವು ಒಂದು ಕ್ವಶನ್ ಕೇಳ್ಬೋದು, ಸರ್ ಮೂರನೇ ವ್ಯಾಲ್ಯೂ ಯಾಕೆ ಕೊಟ್ಟಿದ್ರು ಅವರು? ಯಾಕೆ ಕೊಟ್ಟಿದ್ರು ಅಂದ್ರೆ ಮೂರನೇ ವ್ಯಾಲ್ಯೂನು ಹಾಕೊಂಡು ನಿಮಗೆ ಬಂದಿರೋ ಆನ್ಸರು ಸರಿ ಇದೆಯಾ ಇಲ್ವಾ ಅಂತ ವೆರಿಫೈ ಮಾಡ್ಕೋಬಹುದು. ಅದು ಬೇಡ, ನಿಮ್ಗೆ ಅಷ್ಟೊಂದು ಟೈಮ್ ಇರೋದಿಲ್ಲ. ಸೊ ದಟ್ ಇಸ್ ಅಬೌಟ್ ಕ್ವಶನ್ ನಂಬರ್ 2. ಅಬ್ಸರ್ವ್ ಮಾಡಬೇಕು. ನಿಮಗೆ ಕೊಟ್ಟಿರೋ ಸಾಮಾನ್ಯವಾಗಿ 99% ಪ್ರಾಬ್ಲಮ್ ಅಲ್ಲಿ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಜಾಸ್ತಿ ಆದ್ರೆ ರೇಟು ಜಾಸ್ತಿ ಆಗುತ್ತೆ. ಬಟ್ ನಾವು ಕೊಟ್ಟಿರೋ ಪ್ರಾಬ್ಲಮ್ ನಲ್ಲಿ ರೇಟ್ ಕಡಿಮೆ ಆಗ್ತಾ ಇದೆ, ಅಂದ್ರೆ ಆರ್ಡರು ನೆಗೆಟಿವ್. ಕ್ವಶನ್ ನಂಬರ್ 3 ಇದು ಸುಲಭವಾಗಿದೆ. ನೋಡೋಣ, ಒಂದು 30 ಸೆಕೆಂಡ್ಸ್ ಟೈಮ್ ತಗೊಳ್ಳಿ, ನೀವೇನೆ ಓದ್ಕೊಂಡು ನೋಡೋಣ, ಟಿಕ್ ಮಾಡಿ. ಲೇಟರ್ ಆನ್ ಐ ವಿಲ್ ಟೆಲ್ ಯು ವಿಚ್ ಆನ್ಸರ್ ವಾಸ್ ಕರೆಕ್ಟ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್. ಇಲ್ಲಿ ಅಗೈನ್ ಅಬ್ಸರ್ವ್ ಮಾಡ್ಬೇಕು ನೀವು. ಸೆಕೆಂಡ್ ಆರ್ಡರ್ ನಿಮ್ಗೆ ಒಂದು ಫಾರ್ಮುಲಾ ಬರ್ಸಿರ್ತೀನಿ. ಟಿ ಹಾಫ್ ಆಫ್ ಎ ರಿಯಾಕ್ಷನ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1 over R0 to the power of n-1. ಏನಪ್ಪಾ ಹಾಗಂದ್ರೆ ಹಾಫ್ ಲೈಫ್ ಪೀರಿಯಡ್ ಆಫ್ ಎ reaction is inversely proportional to initial concentration raised to the power of n-1. ಬರ್ಕೊಳ್ಳಿ, ಫಾರ್ಮುಲಾ ಗೊತ್ತಿಲ್ಲದೆ ಇದ್ರೆ ನಿಮಗೆ. ಟಿ ಹಾಫ್ ಪ್ರಪೋರ್ಷನಲ್ 1 over R0 to the power of -1. ಈಗ n equals 0 ಹಾಕ್ತೀನಪ್ಪ, n ಜಾಗಕ್ಕೆ 0 ಹಾಕ್ತೀನಿ. ಅಂದ್ರೆ 0 ಆರ್ಡರ್ ರಿಯಾಕ್ಷನ್ ಅಲ್ಲಿ
ಏನಪ್ಪ ಆಗುತ್ತೆ, ಎನ್ಗೆ 0 ಹಾಕಿದ್ರೆ r0 to the power of -1 ಬರುತ್ತೆ. ಅಂದ್ರೆ t½ is proportional to r0. ಯಾವುದರಲ್ಲಿದು 0 ಆರ್ಡರ್ ಅಲ್ಲಿ. Half-life of a 0 order reaction is directly proportional to the initial concentration of the reactant as per this formula. N equals 1 ಹಾಕಿ ಅಂದ್ರೆ ಫಸ್ಟ್ ಆರ್ಡರ್ ರಿಯಾಕ್ಷನ್ t½ ನೋಡಪ್ಪ, n ಗೆ 1 ಹಾಕ್ಬಿಟ್ರೆ ಏನಾಗುತ್ತೆ, 1 - 1 is 0. r0 term disappears. ಅಂದ್ರೆ t½ is independent of r0, doesn't depend upon the initial concentration. ಅದನ್ನೇ ನಾನು ಮೊದಲನೇ ಪ್ರಾಬ್ಲಮ್ ಮಾಡಿದಾಗ ಹೇಳಿದ್ದು. ಇದು ಫಸ್ಟ್ ಆರ್ಡರ್ ಅಲ್ಲಿ t½ is independent of initial concentration. n ಜಾಗಕ್ಕೆ 2 ಹಾಕಿ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ t½ proportional 1/r0. ಅಂದ್ರೆ n ಜಾಗಕ್ಕೆ 2 ಹಾಕಿದ್ರೆ 2 - 1 is 1. ಅಂದ್ರೆ t½ is inversely proportional to the initial concentration of the reactant in a second order reaction. ಆದ್ರಿಂದ ಆ ತರ ಮಾಡಬಾರ್ದು. ಕೇಳಿರೋದು ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಯಾವುದು ಪ್ರಪೋರ್ಷನಲ್ ಟು ದ ಇನಿಷಿಯಲ್ ಕಾನ್ಸಂಟ್ರೇಷನ್, ಇಂಡಿಪೆಂಡೆಂಟ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್, inversely proportional to the square of the initial concentration, inversely proportional to the initial concentration of a reaction. ಇದು ಫಸ್ಟ್ ಆರ್ಡರ್ ಇವೆಲ್ಲ ಇಲ್ಲ ಇದರಲ್ಲಿ. ಫಾರ್ ಎ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಕರೆಕ್ಟ್ ಮಾಡ್ಕೊಳ್ಳಿ. inversely proportional to the initial concentration of the reactant. ಅದನ್ನ ಆಪ್ಷನ್ ಡಿ ಕರೆಕ್ಟ್. ಸ್ವಲ್ಪ ನಾವು ಆಪ್ಷನ್ಸ್ ಕೊಡುವುದು ಟೈಪಿಂಗ್ ಅಲ್ಲಿ ಒಂಚೂರು ಮಿಸ್ಟೇಕ್ ಆಗಿದೆ ಅಂತ ಕಾಣುತ್ತೆ, ನಿಮಗೆ ಕನ್ಫ್ಯೂಷನ್ ಆಗಿದೆ. ಪ್ರಪೋರ್ಷನಲ್ ಟು ದ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಅಂದ್ರೆ 0 ಆರ್ಡರ್, ಇಂಡಿಪೆಂಡೆಂಟ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಅಂದ್ರೆ ಫಸ್ಟ್ ಆರ್ಡರ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಸ್ಕ್ವೇರ್ ಆಫ್ ದ ಇನಿಷಿಯಲ್ ಕಾನ್ಸಂಟ್ರೇಷನ್ ಅಂದ್ರೆ ಥರ್ಡ್ ಆರ್ಡರ್, inversely proportional to the initial concentration of the reactant ಅಂದ್ರೆ ಸೆಕೆಂಡ್ ಆರ್ಡರ್. ನಾವು ಕೊಟ್ಟಿರೋದಲ್ಲಿ ಸೆಕೆಂಡ್ ಆರ್ಡರ್, ಆದ್ದರಿಂದ inversely proportional to the initial concentration of the reactant. Given t½ equals 3 hours, how many grams of the ಇದು ಗ್ರಾಮ್, ಇದು ಸ್ವಲ್ಪ ಟೈಪಿಂಗ್ ಎರರ್ ಆಗಿದೆ. How many gram of the substance remain after 18 hours from 300 gram? ಅಂದ್ರೆ 300 gram ರಿಯಾಕ್ಟೆಂಟ್ ತಗೊಂಡಿದೀವಿ, 18 hours ರಿಯಾಕ್ಷನ್ ನಡೆದಿದೆ, ಇನ್ನೂ ಎಷ್ಟು ಸಬ್ಸ್ಟೆನ್ಸ್ ಉಳಿದಿದೆ, ರಿಯಾಕ್ಟ್ ಆಗಿದೆ ಅಲ್ಲ, ಇನ್ನೂ ಎಷ್ಟು ಉಳಿದಿದೆ. t½ ಕೊಟ್ಟಿದ್ದೀವಿ 3 hours. ನೋಡೋಣ, ಒಂದು 30 seconds ಟೈಮ್ ಕೊಡ್ತೀನಿ, ನೀವು ಸಾಲ್ವ್ ಮಾಡಕ್ಕೆ ಸಾಧ್ಯ ಆದರೆ ಮಾಡಿ. C na? C answer. 18 hours ರಿಯಾಕ್ಷನ್ ನಡೆದಿದೆ, 300 ಗ್ರಾಮ್ ಸಬ್ಸ್ಟೆನ್ಸ್ ತಗೊಂಡಿದೀವಿ ಟು ಸ್ಟಾರ್ಟ್ ವಿತ್. ನೋಡಪ್ಪ, 300 ಗ್ರಾಮ್ ತಗೊಂಡ್ರೆ 1/2 ಲೈಫ್ ಆದ್ರೆ ಎಷ್ಟಾಗತ್ತೆ? 300 ಇದ್ದಿದ್ದು 150 ಆಗುತ್ತೆ. ಈಗ ಫಸ್ಟ್ 18 hours ಅಂದ್ರೆ 1/2 ಲೈಫ್ ಅಂದ್ರೆ ಎಷ್ಟು? 3 hours.
ಹಾಗಾದ್ರೆ ಒಟ್ಟು ಹಾಫ್ ಲೈಫ್ ಎಷ್ಟಾಯಿತು? 6 ಹಾಫ್ ಲೈಫ್ ಆಯ್ತು. ಕರೆಕ್ಟಾ? ಹಾಫ್ ಲೈಫ್ ಇಸ್ 3 hours. 18 ಗಂಟೆ ಕಳೆದ್ರೆ ಎಷ್ಟು ಹಾಫ್ ಲೈಫ್ ಆಯ್ತು? 3 6 or 18. 6 ಹಾಫ್ ಲೈಫ್ ಕಳೆದಿದೆ. ಒಂದು ಹಾಫ್ ಲೈಫ್ ಕಳೆದ್ರೆ 150 ಗ್ರಾಮ್ ಉಳಿದಿರುತ್ತೆ. ಎರಡನೇ ಹಾಫ್ ಲೈಫ್ಗೆ ಇದರಲ್ಲಿ ಅರ್ಧ 75 ಉಳಿದಿರುತ್ತೆ. ಮೂರನೇ ಹಾಫ್ ಲೈಫ್ಗೆ ಇದರಲ್ಲಿ ಅರ್ಧ 37.5 ಉಳಿದಿರುತ್ತೆ. ಫೋರ್ತ್ ಹಾಫ್ ಲೈಫ್ಗೆ ಇದರಲ್ಲಿ ಅರ್ಧ ಅಪ್ರಾಕ್ಸಿಮೇಟ್ಲಿ 18 ಅಂತ ತಗೋತೀನಿ ನಾನು. ಇದು 4ನೇ ಹಾಫ್ ಲೈಫ್, 14 ಅಲ್ಲ, ಇದು ಫೋರ್ತ್ ಹಾಫ್. ಫಿಫ್ತ್ ಹಾಫ್ ಲೈಫ್ಗೆ ಇದರಲ್ಲಿ ಅರ್ಧ 9 ಗ್ರಾಮ್ ಉಳಿದಿರುತ್ತೆ. 6 ಹಾಫ್ ಲೈಫ್ಗೆ ಇದರಲ್ಲಿ ಅರ್ಧ ಅಂದ್ರೆ 4.5 ಗ್ರಾಮ್ಸ್ ಉಳಿದಿರುತ್ತೆ. ಅದಕ್ಕೆ ಹತ್ತಿರವಾದಂತ ಆನ್ಸರ್ ಬರೀಬೇಕು. ಗೊತ್ತಾಯ್ತಾ? ನೋಡಿ, 18 hours ಅಂದ್ರೆ 6 ಹಾಫ್ ಲೈಫ್ ಆಯ್ತು. 1 ಹಾಫ್ ಲೈಫ್ ಅಂದ್ರೆ 3 hours. 6 ಹಾಫ್ ಲೈಫ್ ಅಂದ್ರೆ ನಮ್ಮ ಹತ್ರ 300 ಇತ್ತು. 1 ಹಾಫ್ ಲೈಫ್ ಆದ್ರೆ 150 ಫೋಟೋ ಇಟ್ಟದ್ದು. ಎರಡರಲ್ಲಿ 75 ಆಯ್ತು. ಅದರಲ್ಲಿ ಅರ್ಧ, ಅದರಲ್ಲಿ ಅರ್ಧ, ಅದರಲ್ಲಿ ಅರ್ಧ, ಅದರಲ್ಲಿ. ಆಯ್ತಾ? ಒಂದು ನಾನು ಫಾರ್ಮುಲಾ, ಡೈರೆಕ್ಟ್ ಫಾರ್ಮುಲಾ ಹೇಳ್ಕೊಡ್ತೀನಿ. 300 ಗ್ರಾಮ್ಸ್ ಇದೆ. ಎಷ್ಟು ಹಾಫ್ ಲೈಫ್ ಆಗೋಗಿದೆ? 6 ಹಾಫ್ ಲೈಫ್. 6 ಹಾಫ್ ಲೈಫ್ ಅಂದ್ರೆ 2 to the power of number of half lives. ಇದು ಫಾರ್ಮುಲಾ. ಮಾಸ್ ಡಿವೈಡೆಡ್ ಬೈ 2 to the power of number of half lives. ಅಂದ್ರೆ ಎಷ್ಟಪ್ಪ? 300 ಗ್ರಾಮ್ ಬೈ 2 to the power of 6. 2 to the power of 6 ಅಂದ್ರೆ ಎಷ್ಟು? 64 equals 300 by 64. ಇದನ್ನ ಸಿಂಪ್ಲಿಫೈ ಮಾಡಬೇಕು. 4 16s are 4 75s are 16 4s are 64. ಮುಂದಕ್ಕೆ ಡಿವೈಡ್ ಮಾಡ್ಕೋಬೇಡಿ. ಆನ್ಸರ್ ಶುಡ್ ಬಿ 4 point something ಅಂದ್ರೆ ಎ. ಈ ಫಾರ್ಮುಲಾನ ಬರ್ಕೊಂಡಿರಿ. Number of grams of reactant left is equal to mass of the substance divided by 2 to the power of number of half lives. ಆದರೆ ಕ್ವಶನ್ ಸರಿಯಾಗಿ ಓದ್ಕೋಬೇಕು. ಸಬ್ಸ್ಟೆನ್ಸ್ ರಿಮೈನ್ ಅಂತ ಕೇಳಿದರೆ, ಹೌ ಮಚ್ ಸಬ್ಸ್ಟೆನ್ಸ್ ರಿಯಾಕ್ಟ್ಸ್ ಅಂತ ಕೇಳಿಬಿಟ್ಟಿದ್ರೆ ಎಷ್ಟು ಬರೀಬೇಕಾಗಿತ್ತು? ಇದು ಇಷ್ಟು ಉಳ್ಕೊಳ್ಳುತ್ತೆ ಅಂದ್ರೆ ರಿಯಾಕ್ಟ್ ಎಷ್ಟಪ್ಪ? 4.5 ನ ಕಳೀರಿ. 295.5 ಗ್ರಾಮ್ಸ್ ಇಷ್ಟು ರಿಯಾಕ್ಟ್ ಆಗೋಗಿದೆ. ಇದಕ್ಕೆ ಹತ್ತಿರವಾದಂತ ಆನ್ಸರ್. ಯಾವಾಗ ಹೌ ಮಚ್ ಸಬ್ಸ್ಟೆನ್ಸ್ ರಿಯಾಕ್ಟ್ಸ್ ಅಂತ ಕೇಳಿದ್ರೆ ಅದು ಬರೀಬೇಕು. ಬಟ್ ಇಲ್ಲಿ ನಮ್ಮ ಕ್ವಶನ್ ಕೇಳಿರೋದು ಹೌ ಮಚ್ ರಿಮೈನ್ಸ್ ಅಂತ. ಇನ್ನು ಎಷ್ಟು ರಿಯಾಕ್ಟ್ ಆಗದಲೇ ಉಳ್ಕೊಳ್ಳುತ್ತೆ ಅಂತ. ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 5 ಬಂದಿದೆ ನೋಡಿ. 2N2O5 gives 4NO2 plus O2. ಇಲ್ಲಿಗೆ ಫುಲ್ ಸ್ಟಾಪ್ ಹಾಕೊಳ್ಳಿ. ರೇಟ್ ಅಂಡ್ ರೇಟ್ ಕಾನ್ಸ್ಟೆಂಟ್ ಆರ್ 1.02 into 10 to the power of -4 mole per liter per second. ಕ್ಯಾಪಿಟಲ್ ಎಂ ಅಂದ್ರೆ ಮೋಲ್ ಪರ್ ಲೀಟರ್. And 3.4 into 10 to the power of -5 per second. The concentration of N2O3 ಅಲ್ಲ, ಅದು N2O5 ಮಾಡ್ಕೊಳ್ಳಿ. The concentration of N2O5 at that instant will be ಅಂತ ಕೊಟ್ಟಿದ್ದಾರೆ. ಆಯ್ತಾ? ಈ ರಿಯಾಕ್ಷನ್ ಅಲ್ಲಿ ಸಾಮಾನ್ಯವಾಗಿ ಕೆಮಿಕಲ್ ಕೈನೆಟಿಕ್ಸ್ ಅಲ್ಲಿ ನೀವು ರೇಟ್ ಲಾ ಬರೀಬೇಕಾಗುತ್ತೆ. ರೇಟ್ ಲಾ ಬರೀಬೇಕಾದ್ರೆ ಆರ್ಡರ್ ಗೊತ್ತಿರಬೇಕು. ಆದ್ರೆ ಈ ಪ್ರಾಬ್ಲಮ್ ಅಲ್ಲಿ ಆರ್ಡರ್ ಕೊಟ್ಟಿಲ್ಲ, ಸುಮ್ಮನೆ ಈಕ್ವೇಶನ್ ಕೊಟ್ಬಿಟ್ಟಿದ್ದಾರೆ. ಆದ್ರೆ ರೇಟ್ ಕಾನ್ಸ್ಟೆಂಟ್ ಎಷ್ಟಪ್ಪ ಕೊಟ್ಟಿದ್ದಾರೆ?
3.4 into 10 to the power of minus 5 per second. Per second is the unit of rate constant in a first order reaction. ಅದಕ್ಕೆ ಕೊಟ್ಟಿಲ್ಲ, ಅಬ್ಸರ್ವ್ ಮಾಡಬೇಕು. ರೇಟ್ ಕಾನ್ಸ್ಟೆಂಟ್ ನ 3.4 ಇಂಟು 10 ಟು ದಿ ಪವರ್ ಆಫ್ ಮೈನಸ್ 5 ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಪರ್ ಸೆಕೆಂಡ್ ಇಸ್ ದ ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್ ಇನ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್. ಅದಕ್ಕೋಸ್ಕರ ಆರ್ಡರ್ ಕೊಟ್ಟಿಲ್ಲ. ಆರ್ಡರ್ ನ ನೀವೇ ತಿಳ್ಕೋಬೇಕು. ಫಸ್ಟ್ ಆರ್ಡರ್ n is 1 ಆ ತರ ಅಬ್ಸರ್ವ್ ಮಾಡಬೇಕು. ಈಗ ರೇಟ್ ಲಾ ಬರೀತೀನಿ ನಾನು. R equals K into reactant ಯಾವ್ದಪ್ಪ? ಸ್ಕ್ವೇರ್ ಬ್ರಾಕೆಟ್ N2O5 to the power of n. n ಅಂದ್ರೆ ನಮಗೆ ಗೊತ್ತಾಯ್ತು 1. ರೇಟ್ ಲಾ ಬರದೆ ನಾನು. ರೇಟ್ ಕೊಟ್ಟಿದ್ದಾರೆ ಇಲ್ಲಿ. ಎಷ್ಟಪ್ಪ ರೇಟು? 1.02 into 10 to the power of minus 4 mole per liter per second. ಆಮೇಲೆ ಕೆ ಕೊಟ್ಟಿಲ್ಲ. ಸ್ಕ್ವೇರ್ ಬ್ರಾಕೆಟ್ ಕೆ ಕೊಟ್ಟಿದ್ದಾರೆ. ಎಷ್ಟು? 3.4 into 10 to the power of minus 5. ಕೇಳಿರೋದೇನೋ ಕಾನ್ಸಂಟ್ರೇಷನ್ ಆಫ್ N2O5 ನೇ ಕೇಳಿರೋದು. ಅಲ್ವಾ? 3.4 into 10 to the power of minus 5 into square bracket N2O5. Therefore, square bracket N2O5 equals ಎಷ್ಟಪ್ಪ ಆಗುತ್ತೆ? 1.02 into 10 to the power of minus 4 divided by 3.4 into 10 to the power of minus 5. ನೋಡಿ, ಸುಮಾರು ಸ್ಟೂಡೆಂಟ್ಸು ಸಿಂಪ್ಲಿಫಿಕೇಶನ್ ಅಲ್ಲಿ ತಪ್ಪು ಮಾಡಿಬಿಡ್ತಾರೆ. ನೀವು ಆ ಕೆಲಸ ಮಾಡಬಾರ್ದು, ಕೇರ್ಫುಲ್ ಆಗಿ ಮಾಡಬೇಕು. ಕ್ಯಾನ್ಸಲ್ ಮಾಡಿದ್ರೆ 10 to the power of minus 1, 10 to the power of minus 1 ನ್ಯೂಮರೇಟರ್ ಬಂದ್ರೆ 10, 10 into 1.02 ಅಂದ್ರೆ 10.2 divided by 3.4. ಕರೆಕ್ಟ್ ಆಗಿ ಡಿವೈಡ್ ಆಗೋ ಹಾಗೆ ಕೊಟ್ಟಿದ್ದಾರೆ. 3 ಸಾರ್. ಸೊ ದಿ ಆನ್ಸರ್ ಈಸ್ 3. ನಾ ಹೇಳಿದ ಪಾಯಿಂಟ್ಸ್ ಎಲ್ಲ ಸರಿಯಾಗಿ ನೋಟ್ ಮಾಡ್ಕೋಬೇಕು. ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್ ನ ಅಬ್ಸರ್ವ್ ಮಾಡಿ ಆರ್ಡರ್ ಬರ್ಕೋಬೇಕಾದಂತ ಪ್ರಸಂಗ ಬರುತ್ತೆ. ಕ್ವಶನ್ ನಂಬರ್ 6. A gives B follows first order kinetics. The time taken for 0.8 mole of A to produce 0.6 mole of B. Time taken for 0.8 mole of A to produce 0.6 mole of B is 1 hour. What is the time required for 0.9 mole of A to produce 0.675 mole of B in hours? ನೋಡೋಣ, ಒಂದು 30 seconds ನಿಮಗೆ ಟೈಮ್ ಕೊಡ್ತೀನಿ. ನೋಡೋಣ, ಯಾರಾದರೂ ಸಾಲ್ವ್ ಮಾಡಿ ಸ್ವಲ್ಪ ಯೋಚನೆ ಮಾಡಿ ಅಬ್ಸರ್ವ್ ಮಾಡಬೇಕಾದ್ದು. ಇಟ್ಸ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್. ಒಂದು ಹಿಂಟ್ ಕೊಟ್ಟಿರ್ತೀನಿ. ಇಲ್ಲಿ ಇನಿಷಿಯಲ್ ಕಾನ್ಸಂಟ್ರೇಷನ್ 0.8 ಮೋಲ್ ಇದೆ, ಇದರಲ್ಲಿ 0.9 ಮೋಲ್ ಇದೆ. ಅದೇ ರಿಯಾಕ್ಷನ್ done with 2 different samples. First time taking 0.8 mole of A, second time doing the same reaction starting with
0.9 mole of A. ಡಿ ನೋಡಿ ನಾ ಮಾಡ್ತೀನಿ. ಫಸ್ಟ್ ಟ್ರಯಲ್ ಅಲ್ಲಿ 0.8 ಮೋಲ್, ಫಸ್ಟ್ ಟ್ರಯಲ್ ಅಲ್ಲಿ 0.8 ಮೋಲ್ ತಗೊಂಡಿದ್ದಾರೆ. 0.8 mole of A produces how many? 0.6. ಆಯ್ತಾ? ಅಂದ್ರೆ ಎಷ್ಟು ರಿಯಾಕ್ಟ್ ಆಗಿದೆ ಅಂತ ಅರ್ಥ? 0.8 ಅಲ್ಲಿ 0.6 ರಿಯಾಕ್ಟ್ ಆಗಿದೆ. ಅಂದ್ರೆ what is the percentage? 0.6 out of 0.8. 0.6 of A has reacted out of 0.8 into 100. ಅಂದ್ರೆ ಎಷ್ಟಾಯ್ತಪ್ಪ? 75% ಆಯಿತು. 75% ರಿಯಾಕ್ಟ್ ಆಗೋಗಿದೆ. ಯಾವುದಲ್ಲಿ? ಫಸ್ಟ್ ಟ್ರಯಲ್ ಅಲ್ಲಿ. ಸೆಕೆಂಡ್ ಟ್ರಯಲ್ ಅಲ್ಲಿ ನೋಡೋಣ. They have started with 0.9 has become 0.675. ಅಂದ್ರೆ 0.9 ಅಲ್ಲಿ 0.675 ರಿಯಾಕ್ಟ್ ಆಗೋಗಿದೆ. 0.675 ಔಟ್ ಆಫ್ 0.9 ಪರ್ಸೆಂಟೇಜ್ ಮಾಡಿದ್ರೆ ಇಂಟು 100. ನೋಡು, ಇದು ಬಹಳ ಈಸಿ, ತಪ್ಪಾಗಲ್ಲ. ಎರಡು ಕಡೆನೂ ಡೆಸಿಮಲ್ಸ್ ಈಕ್ವಲ್ ಮಾಡ್ಕೊಂಡ್ಬಿಟ್ರೆ ಸಿಂಪ್ಲಿಫಿಕೇಶನ್ ಈಸಿ. 675 by 900 into 100. So 0 cancel ಆಗುತ್ತೆ. 9 7s are 63, 9 5s are 45. ಇದು 75%. ಆಯ್ತಾ? ಸೊ 75% of the reaction first trial ಆಗಿದೆ. ಸೇಮ್ 75% ಸೆಕೆಂಡ್ ಟ್ರಯಲ್ ಆಗಿದೆ. ಪರ್ಸೆಂಟೇಜ್ ಕಂಪ್ಲೀಷನ್ ಸೇಮ್ ಇದ್ರೆ time required is also same, whatever may be the initial concentration. Time required is same because percentage completion is same. Only in a first order reaction. ಬೇರೆ ಆರ್ಡರ್ ಆಗಿದೆ, it depends upon the initial concentration. ಫಸ್ಟ್ ಆರ್ಡರ್ ಅಂತ ಕೊಟ್ಟಿರುವುದರಿಂದ ಪರ್ಸೆಂಟೇಜ್ ಕಂಪ್ಲೀಷನ್ ಸೇಮ್ ಇದ್ರೆ ಟೈಮ್ ರಿಕ್ವೈರ್ಡ್ ಸೇಮು. ಅಗೇನ್ ಹೇಳ್ತೀನಿ, ಓನ್ಲಿ ಇನ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್. ಬೇರೆ 0 ಆರ್ಡರ್ ಅಂತಾನೋ ಸೆಕೆಂಡ್ ಆರ್ಡರ್ ಅಂತಾನೋ ಕೊಟ್ಟಿದ್ದಿದ್ರೆ ಇಟ್ ಡಿಪೆಂಡ್ಸ್ ಅಪಾನ್ ಪರ್ಸೆಂಟೇಜ್ ಕಂಪ್ಲೀಷನ್ ಡಿಪೆಂಡ್ಸ್ ಆನ್ ವಿತ್ ಹೌ ಮಚ್ ಯು ಆರ್ ಸ್ಟಾರ್ಟೆಡ್. But first order really doesn't depend upon the initial concentration. Therefore, the time required is same. ಮೊದಲನೇ ಟ್ರಯಲ್ಗೆ ಟೈಮ್ ರಿಕ್ವೈರ್ಡ್ ಇಸ್ 1 hour. Therefore, second trial allo 1 hour ಬೇಕಾಗಿರಬೇಕು. Hence, the answer D is correct. An endothermic reaction, ಇಲ್ಲಿ arrow ಇಲ್ಲಿ ರಿವರ್ಸಿಬಲ್ ಹಾಕೊಳ್ಳಿ. An endothermic reaction A reversible B has EA. E ಅಂದ್ರೆ ಗೊತ್ತಲ್ಲ, activation energy, X kilojoule per mole. If the enthalpy change is Y kilojoules per mole, activation energy of the reverse reaction is ಅಂತ ಕೇಳಿದ್ವಿ. ನೋಡೋಣ, ಟ್ರೈ ಮಾಡಿ. ಫಾರ್ವರ್ಡ್ ರಿಯಾಕ್ಷನ್ಗೆ ಇಎ, ಫಾರ್ವರ್ಡ್ ರಿಯಾಕ್ಷನ್ಗೆ ಇಎ ಈಕ್ವಲ್ಸ್ ಎಕ್ಸ್ ಕಿಲೋ ಜೌಲ್ಸ್ ಅಂತ ಕೊಟ್ಟಿದ್ದಾರೆ. ಬ್ಯಾಕ್ವರ್ಡ್ ರಿಯಾಕ್ಷನ್ಗೆ ಇಎ ಎಷ್ಟು ಅಂತ ಕೇಳಿದ್ದಾರೆ. ಆಮೇಲೆ ಎಂಥಾಲ್ಪಿ ಚೇಂಜ್ ಆಫ್ ದ ರಿಯಾಕ್ಷನ್ ಅಂದ್ರೆ
ಡೆಲ್ಟಾ ಹೆಚ್ ಕೊಟ್ಟಿದ್ದಾರೆ. ನಾನೊಂದು ಫಾರ್ಮುಲಾ ಬರ್ಸಿರ್ತೀನಿ, ನೀವು ಬರ್ಕೋಬೇಕು, ಹೈಲೈಟ್ ಮಾಡ್ಕೋಬೇಕು ಅದನ್ನ. ಡೆಲ್ಟಾ ಹೆಚ್ ಈಕ್ವಲ್ಸ್ ಇ ಎ ಆಫ್ ದಿ ಫಾರ್ವರ್ಡ್ ರಿಯಾಕ್ಷನ್ ಮೈನಸ್ ಇ ಎ ಆಫ್ ದ ಬ್ಯಾಕ್ವರ್ಡ್ ರಿಯಾಕ್ಷನ್. ಈ ಫಾರ್ಮುಲಾ ಬರ್ಕೊಳ್ಳಿ. ಡೆಲ್ಟಾ ಯಾವ್ದು ಎಲ್ಲ ರಿಯಾಕ್ಷನ್ ಡೆಲ್ಟಾ ಹೆಚ್ ಈಕ್ವಲ್ಸ್ ಇ ಎ ಬರ್ಸಿರ್ತೀನಿ, ನೀವು ಬರ್ಕೋಬೇಕು, ಹೈಲೈಟ್ ಮಾಡ್ಕೋಬೇಕು ಅದನ್ನ. ಡೆಲ್ಟಾ ಹೆಚ್ ಈಕ್ವಲ್ಸ್ ಇ ಎ ಆಫ್ ದಿ ಫಾರ್ವರ್ಡ್ ರಿಯಾಕ್ಷನ್ ಮೈನಸ್ ಇ ಎ ಆಫ್ ದ ಬ್ಯಾಕ್ವರ್ಡ್ ರಿಯಾಕ್ಷನ್. ಈ ಫಾರ್ಮುಲಾ ಬರ್ಕೊಳ್ಳಿ. ಡೆಲ್ಟಾ ಯಾವ್ದು ಎಲ್ಲ ರಿಯಾಕ್ಷನ್ ಡೆಲ್ಟಾ ಹೆಚ್ ಈಕ್ವಲ್ಸ್ ಇ ಎ ಆಫ್ ದಿ ಫಾರ್ವರ್ಡ್ ರಿಯಾಕ್ಷನ್ ಮೈನಸ್ ಇ ಎ ಆಫ್ ದ ಬ್ಯಾಕ್ವರ್ಡ್ ರಿಯಾಕ್ಷನ್. ಡೆಲ್ಟಾ ಹೆಚ್ ಕೊಟ್ಟಿದ್ದಾರೆ ವೈ, ಫಾರ್ವರ್ಡ್ ರಿಯಾಕ್ಷನ್ ಇ ಎ ಕೊಟ್ಟಿದ್ದಾರೆ ಎಕ್ಸ್, ಮೈನಸ್ activation energy of the backward reaction. Therefore, activation energy of the backward reaction equals x minus y. ಅಷ್ಟೇ ಏನಿಲ್ಲ. Yes. Eighth question. 2SO2 gaseous plus O2 gaseous gives 2SO3 gaseous is carried out in 1 dm cube and 2 dm cube vessel separately. The ratio of the velocities of the reaction. ಇದೊಂದು ಸ್ವಲ್ಪ ಸರಿಯಾಗಿ ಬರ್ಕೊಳ್ಳಿ. ರೇಷಿಯೋ ಆಫ್ ದಿ ವೆಲಾಸಿಟೀಸ್ ಆಫ್ ದ ರಿಯಾಕ್ಷನ್ ವಿಲ್ ಬಿ ಅಂತ. ರೇಷಿಯೋ ಆಫ್ ದಿ ವೆಲಾಸಿಟೀಸ್ ಆಫ್ ದ ರಿಯಾಕ್ಷನ್ ವಿಲ್ ಬಿ ಅಂದ್ರೆ ಅರ್ಥ ಏನಪ್ಪಾ, ಈ ರಿಯಾಕ್ಷನ್ ಎರಡು ಸಲ ಕ್ಯಾರಿ ಔಟ್ ಮಾಡಿದೀವಿ. ಫಸ್ಟ್ ಟೈಮು 1 dm ಕ್ಯೂಬ್ ವೆಸಲ್ ತಗೊಂಡು ಮಾಡಿದೀವಿ. ಅದೇ ರಿಯಾಕ್ಷನ್ ಏನೂ ಬದಲಾವಣೆ ಮಾಡಿಲ್ಲ. ಸೆಕೆಂಡ್ ಟ್ರಯಲ್ ಅಲ್ಲಿ ವೆಸಲ್ ಚೇಂಜ್ ಮಾಡಿದೀವಿ. ಇನ್ಸ್ಟೆಡ್ ಆಫ್ 1 dm ಕ್ಯೂಬ್ ವಿ ಹ್ಯಾವ್ ಟೇಕನ್ 2 dm ಕ್ಯೂಬ್ ವೆಸಲ್. ವೆಲಾಸಿಟಿ ಮೇಲೆ ಏನಾದರೂ ಪರಿಣಾಮ ಆಗುತ್ತಾ? ಡಸ್ ಇಟ್ ಕಾಸ್ ಎನಿ ಎಫೆಕ್ಟ್ ಆನ್ ದ ವೆಲಾಸಿಟೀಸ್? ಇಫ್ ಸೋ, ವಾಟ್ ಇಸ್ ದ ರೇಷಿಯೋ ಆಫ್ ದೇರ್ ವೆಲಾಸಿಟೀಸ್? 1 decimeter ಕ್ಯೂಬ್ ಅಲ್ಲಿ ಮಾಡಿದಾಗ ವೆಲಾಸಿಟಿ ಎಷ್ಟಿತ್ತು, ಡಿವೈಡೆಡ್ ಬೈ ವೆಲಾಸಿಟಿ when the reaction is carried out in 2 dm ಕ್ಯೂಬ್ ವೆಸಲ್. ಅದನ್ನ ಕೇಳಿದರೆ ರೇಷಿಯೋ. ಸ್ವಲ್ಪ ಯೋಚನೆ ಮಾಡಿ ನೋಡಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ನಿಧಾನವಾಗಿ ಕೇಳಿಸ್ಕೊಳ್ಳಿ. When the volume of the vessel is increased, volume ಜಾಸ್ತಿ ಆದರೆ concentration will decrease. Common sense. More the volume, less the concentration. Less the concentration, less the rate. ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಕಡಿಮೆ ಆದರೆ ರೇಟು ಕೂಡ ಕಡಿಮೆ ಆಗತ್ತೆ. ಅಂದ್ರೆ 1 decimeter ಕ್ಯೂಬ್ ವೆಸಲ್ ಅಲ್ಲಿ ಕ್ಯಾರಿ ಔಟ್ ಮಾಡಿದ್ರೆ ರೇಟು ಫಾಸ್ಟ್ ಆಗಿ ನಡೆಯುತ್ತೆ. ಅದೇ ರಿಯಾಕ್ಷನ್ 2 dm ಕ್ಯೂಬ್ ವೆಸಲ್ ಅಲ್ಲಿ ಮಾಡಿದ್ರೆ ಸ್ಲೋ ಆಗುತ್ತೆ. ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ. ವೆಸಲ್ದು ವಾಲ್ಯೂಮ್ ಜಾಸ್ತಿ ಮಾಡಿದೀವಿ. ವೆಸಲ್ ವಾಲ್ಯೂಮ್ ಜಾಸ್ತಿ ಮಾಡಿದ್ರೆ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ. ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಕಡಿಮೆ ಆದ್ರೆ ರೇಟು ಕಡಿಮೆ ಆಗುತ್ತೆ. ಸ್ಮಾಲರ್ ದ ವಾಲ್ಯೂಮ್ ಆಫ್ ದಿ ವೆಸಲ್, ಫಾಸ್ಟರ್ ದ ರೇಟ್ ಆಫ್ ದ ರಿಯಾಕ್ಷನ್. ಹಾಗಾಗಿ 1 decimeter ಕ್ಯೂಬ್ ವೆಸಲ್ ಅಲ್ಲಿ ಮಾಡಿದಾಗ ಸ್ಪೀಡ್ ಜಾಸ್ತಿ ಇರಬೇಕು.
2dm³ ವೆಸಲ್ ಅಲ್ಲಿ ಮಾಡಿದಾಗ ಕಡಿಮೆ ಇರಬೇಕು. ಈ ಆನ್ಸರು ಇದನ್ನ ನಾವು ಇಗ್ನೋರ್ ಮಾಡಬಹುದು, ಇದನ್ನೂ ಇಗ್ನೋರ್ ಮಾಡಬಹುದು. ಯಾಕೆ? ಇದು 1 ಡೆಸಿಮೀಟರ್³ ವೆಸಲ್ ಅಲ್ಲಿ ಕಡಿಮೆ ತೋರಿಸಿದೆ. ಆನ್ಸರು ಇವೆರಡರಲ್ಲಿ ಒಂದಾಗಿರ್ಬೇಕು. ಆಯ್ತಾ? ದಟ್ಸ್ ಹೌ ಯು ಕ್ಯಾನ್ ಎಲಿಮಿನೇಟ್. ನೋಡಿ ಈಗ ನೋಡು, ರೇಟ್ ಲಾ ಬರೀರಪ್ಪ. ಆರ್ ಈಕ್ವಲ್ಸ್ ಕೆ ಇಂಟು SO2 ದ ಹೋಲ್ ಸ್ಕ್ವೇರ್ ಇಂಟು O2. ಕರೆಕ್ಟಾ? O2 ಟು ದಿ ಪವರ್ ಆಫ್ 1. ಈಗ ನೀವು ಸ್ಕ್ವೇರ್ ಬ್ರಾಕೆಟ್ SO2 ಅಂದ್ರೆ ಏನಪ್ಪ? ಮೋಲಾರ್ ಕಾನ್ಸಂಟ್ರೇಷನ್ ಆಫ್ SO2. ಹಾಗೆ ಸ್ಕ್ವೇರ್ ಬ್ರಾಕೆಟ್ O2 ಅಂದ್ರೆ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ O2. ನೀವು ಯಾವ್ದಾದ್ರೂ ಒಂದು ವ್ಯಾಲ್ಯೂ ಸುಮ್ಮನೆ ನೀವೇ ಕೊಡಿ. R1 ಈಕ್ವಲ್ಸ್ K ಇಂಟು SO2 ಕಾನ್ಸಂಟ್ರೇಷನ್ X ಅಂತ ತಗೋತೀನಿ, X ಸ್ಕ್ವೇರ್ ಆಗುತ್ತೆ. O2 ಕಾನ್ಸಂಟ್ರೇಷನ್ Y ಅಂತ ತಗೋತೀನಿ, ಇದನ್ನ 1 ಅಂತ ಕರೀತೀವಿ. 1 ಡೆಸಿಮೀಟರ್³ ಇದ್ದಿದ್ದನ್ನ ವಾಲ್ಯೂಮ್ ಡಬಲ್ ಮಾಡಿದ್ರೆ ಕಾನ್ಸಂಟ್ರೇಷನ್ is halved. Volume is doubled, implies concentration is halved. ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ. ವಾಲ್ಯೂಮ್ ಡಬಲ್ ಮಾಡಿದ್ರೆ ಕಾನ್ಸಂಟ್ರೇಷನ್ ಅರ್ಧ ಆಗುತ್ತೆ. X ಇದ್ದಿದ್ದು X/2 ಆಗುತ್ತೆ, Y ಇದ್ದಿದ್ದು Y/2 ಆಗುತ್ತೆ. R2 ಈಕ್ವಲ್ಸ್ K ಇಂಟು X/2 ಹೋಲ್ ಸ್ಕ್ವೇರ್ ಅಂದ್ರೆ X²/4 ಇಂಟು Y/2 ಅಂದ್ರೆ R2 ಈಕ್ವಲ್ಸ್ K ಇಂಟು X²Y/8. ಇದನ್ನ 2 ಅಂತ ಕರೆಯೋಣ. ಈಗ 1 ಡೆಸಿಮೀಟರ್³, 2 ಡೆಸಿಮೀಟರ್³ ಅಂದ್ರೆ R1 ಡಿವೈಡೆಡ್ ಬೈ R2. R1 ಡಿವೈಡೆಡ್ ಬೈ R2. R1 ಎಷ್ಟಿದೆ? K ಇಂಟು X²/Y ಡಿವೈಡೆಡ್ ಬೈ R2 K X²Y ಡಿವೈಡೆಡ್ ಬೈ 8. ನ್ಯೂಮರೇಟರ್ ಟ್ರಾನ್ಸ್ಫರ್ ಆಗುತ್ತೆ. ಸೊ 8/1 ಅಂದ್ರೆ 8:1. ನೀವೇ ಒಂದು ವ್ಯಾಲ್ಯೂ ಕೊಟ್ಕೋಬೇಕು, ಆಗ ಈಸಿ ಆಗುತ್ತೆ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ರೆ ಏನ್ ಕಾಣುತ್ತೆ? ವಾಲ್ಯೂಮ್ ಆಫ್ ದಿ ವೆಸಲ್ ನ ಜಾಸ್ತಿ ಮಾಡಿದ್ರೆ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ, ಕಾನ್ಸಂಟ್ರೇಷನ್ ಕಡಿಮೆ ಆದರೆ ರೇಟ್ ಕಡಿಮೆ. ಸೊ ದಟ್ ಈಸ್ ಪ್ರಾಬ್ಲಮ್ ನಂಬರ್ 8. ಈಗ we shall go to problem